ಆತ್ಮೀಯರೇ ನಮಸ್ಕಾರ. ನಾವು ಶೈಕ್ಷಣಿಕ ಮನೋವಿಜ್ಞಾನದ 2ನೇ ಅಧ್ಯಾಯ ಬೆಳವಣಿಗೆ ಮತ್ತು ವಿಕಾಸದ ಕುರಿತು ಅಭ್ಯಾಸ ಮಾಡ್ತಾ ಇದ್ದೀವಿ. ಗ್ರೋತ್ ಆ್ಯಂಡ್ ಡೆವಲಪ್‌ಮೆಂಟ್. ಈ ಅಧ್ಯಾಯದ ಕುರಿತು ಕಳೆದ ಅವಧಿಯಲ್ಲಿ ನಾವು ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಪರಿಕಲ್ಪನೆಗಳ ಕುರಿತು ನಾವಿಲ್ಲಿ ತಿಳ್ಕೊಂಡಿದ್ದೀವಿ. ಅದರಲ್ಲಿ ಬೆಳವಣಿಗೆಯ ಅರ್ಥ, ವಿಕಾಸದ ಅರ್ಥ ಮತ್ತು ಬೆಳವಣಿಗೆ, ವಿಕಾಸದ ವ್ಯತ್ಯಾಸ, ಆಮೇಲೆ ಪರಿಪಕ್ವತೆ ಎಂದರೇನು, ಕಲಿಕೆ ಎಂದರೇನು, ಪರಿಪಕ್ವತೆ ಮತ್ತು ಕಲಿಕೆಯ ಅಂತರ್ ಸಂಬಂಧ ಏನು? ಈ 6 ಅಂಶಗಳ ಕುರಿತು ನಾವು ತಿಳಿದುಕೊಂಡಿದ್ದೀವಿ. ಇವತ್ತಿನ ಅವಧಿಯಲ್ಲಿ ನಾವು 2ನೇ ಅವಧಿಯಲ್ಲಿ ವಿಕಾಸದ ಸಾರ್ವತ್ರಿಕ ತತ್ವಗಳು ಅಂತ ಏನದಲ್ಲ, ಈ ಒಂದು ಅಂಶದ ಕುರಿತು ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡೋಣ. ವಿಕಾಸದ ಸಾರ್ವತ್ರಿಕ ತತ್ವಗಳಲ್ಲಿ ಮೊದಲನೇ ಒಂದು ತತ್ವ ಏನದಲ್ಲ, ಆ ತತ್ವ ಯಾವುದಂತಂದ್ರೆ ವಿಕಾಸವು ಪ್ರಗತಿ ಮತ್ತು ವಿಗತಿ ಎಂಬ 2 ಪ್ರಕ್ರಿಯೆಗಳನ್ನು ಒಳಗೊಂಡಿರ್ತದೆ. ಅಂದ್ರೆ ಡೆವಲಪ್‌ಮೆಂಟ್ ಆಗಬೇಕಾದ್ರೆ 2 ಅಂಶಗಳು ಇಲ್ಲಿ ಗಮನದಲ್ಲಿರಬೇಕು. ಒಂದು, ವಿಕಾಸ ಆಗಬೇಕಾದ್ರೆ ಪ್ರಗತಿನೂ ಇರ್ತದೆ, ಎರಡನೇದು ವಿಗತಿನೂ ಇರ್ತದೆ. ಇಲ್ಲಿ ಪ್ರಗತಿ ಮತ್ತು ವಿಗತಿಯ ಅರ್ಥ ನಿಮಗೆ ಗೊತ್ತಿರಬೇಕು. ಪ್ರಗತಿ ಅಂತಂದ್ರೆ ಬೆಳೆಯೋದು ಮತ್ತು ವಿಗತಿ ಅಂತಂದ್ರೆ ಕುಗ್ಗೋದು ಅಂತಂದಂಗೆ. ಸೊ ಡೆವಲಪ್‌ಮೆಂಟ್ ಈ 2 ಅಂಶಗಳನ್ನು ಒಳಗೊಂಡದ ಅಂತ ತಿಳ್ಕೊಂಡು ಹೇಳಲಾಗ್ತದೆ. ವ್ಯಕ್ತಿಯ ಜೀವನದಲ್ಲಿ ಏನಾಗ್ತದೆ ಅಂತಂದ್ರೆ ಪ್ರತಿ ಕ್ಷಣವೂ ಕೂಡ ಹೊಸ ಹೊಸ ಜೀವಕೋಶಗಳು ಹುಟ್ತಿರ್ತಾವ. ಹೇಳ್ತಾ, ಜೀವಕೋಶಗಳು ಅಂತಂದ್ರೆ ಸೆಲ್ಸ್ ಅಂತ ಹೇಳ್ಕರ್ತೀವಿ. ಇವ ಪ್ರತಿಯೊಬ್ಬರದಾಗ, ನನ್ನಲ್ಲೇ ಆಗ್ಲಿ ನಿಮ್ಮಲ್ಲೇ ಆಗ್ಲಿ, ಹೊಸ ಹೊಸ ಜೀವಕೋಶಗಳು ಪ್ರತಿ ಹಂತದಲ್ಲಿಯೂ ಕೂಡ ಹುಟ್ಕೊಳ್ತಿರ್ತಾವ. ಅದೇ ರೀತಿ ಹಳೆಯ ಜೀವಕೋಶಗಳು ಏನಿರ್ತಾವಲ್ಲ, ಇವು ನಾಶವಾಗ್ತಾ ಹೋಗ್ತಿರ್ತಾವ. ಹೇಳ್ತಾ, ಈ 2 ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಕೆಲವು ಗುಣಗಳು ಮತ್ತು ಸಾಮರ್ಥ್ಯಗಳು ಬೆಳಿತಿರ್ತಾವ. ಅದಕ್ಕೆ ನಾವು ಪ್ರಗತಿ ಅಂತ ಹೇಳಿ ಕರಿತೀವಿ. ಅಟ್ ದ ಸೇಮ್ ಟೈಮ್ ಕೆಲವೊಂದಿಷ್ಟು ಗುಣಗಳು ಮತ್ತು ಸಾಮರ್ಥ್ಯಗಳು ಕಡಿಮೆ ಆಗ್ತಿರ್ತಾವ ಅಥವಾ ನಾಶ ಆಗ್ತಿರ್ತಾವ. ಅದನ್ನ ನಾವ್ ಏನಂತ ಕರಿತೀವಿ ಹೇಳ್ರಿ? ವಿಗತಿ ಅಂತ ಹೇಳಿ ಕರಿತೀವಿ. ಪ್ರಗತಿ ಮತ್ತು ವಿಗತಿ ಈ 2 ಕೂಡ ಜೀವನ ಪರ್ಯಂತ ಒಟ್ಟಿಗೆ ನಡೆಯುವಂತಹ ಪ್ರಕ್ರಿಯೆ ಆಗ್ಯದ. ಅಂದ್ರೆ ನಾವು ಹುಟ್ಟಿನಿಂದ ಸಾಯೋ ತನಕ ಇವು 2 ಕೂಡ ನಮ್ ಜೀವನದ ಜೊತೆಗೇನೆ ನಡೀತಾ ಇರ್ತಾವ. ಇನ್ನು ಮುಂದುವರೆದು ಇದ್ರ ಕುರಿತು ಇನ್ನೊಂದು 2 ಅಂಶಗಳನ್ನ ನಾವು ತಿಳ್ಕೊಳ್ಬೇಕು. ಈ 2 ಪ್ರಕ್ರಿಯೆಗಳು ಯಾವಾಗಲೂ ಒಂದೇ ಪ್ರಮಾಣದಲ್ಲಿರುವುದಿಲ್ಲ. ಇದನ್ನ ನೀವು ಲಕ್ಷ್ಯ ಇಡಬೇಕು. ಒಂದೇ ಪ್ರಮಾಣದಾಗ ಇರಂಗಿಲ್ಲ. ಅಂದ್ರೆ ಪ್ರಗತಿ ಮತ್ತು ವಿಗತಿ 50-50% ಇರ್ತಾವಂತ ಏನಿಲ್ಲ. ಒಂದ್ ಹೆಚ್ಚಿರ್ಬೋದು, ಒಂದ್ ಕಡಿಮೆ ಇರ್ಬೋದು. ಯಾವಾಗ ಹೆಚ್ಚಿರ್ತದ, ಯಾವಾಗ ಕಡಿಮೆ ಇರ್ತದ ಅಂತಂದ್ರೆ ಜೀವನದ ಆರಂಭಿಕ ಹಂತ ಅಂತಂದ್ರೆ ಬಾಲ್ಯ ಮತ್ತು ಯೌವನಾವಸ್ಥೆ ಅಂತ ಏನಿರ್ತದಲ್ಲ, ಈ ಹಂತದಾಗ ಪ್ರಗತಿ ಹೆಚ್ಚಾಗಿರ್ತದ. ತಿಳಿತಾ, ಡೆವಲಪ್‌ಮೆಂಟ್ ಬಹಳ ಹೆಚ್ಚಾಗಿರ್ತದ. ದೈಹಿಕವಾಗಿ ಇರ್ಲಿ ಅಥವಾ ಮಾನಸಿಕವಾಗಿರ್ಲಿ, ಅದು ಸ್ಪೀಡ್ ಹೆಚ್ಚಿರ್ತದ. ಫಾರ್ ಎಕ್ಸಾಂಪಲ್, 1ನೇ ವರ್ಷದ ಮಗುಗ ಒಂದು ನೀವು ಡ್ರೆಸ್ ತಗೊಂಡಿರ ತಿಳ್ಕೊಳ್ರಿ, ನೆಕ್ಸ್ಟ್ ಇಯರ್ ಅದು ಬರಂಗಿಲ್ಲ. ಯಾಕಂದ್ರ ಆ 1 ವರ್ಷದಲ್ಲೇ ಅದು ಹೆಚ್ಚಾಗಿ ಪ್ರಗತಿಯನ್ನು ಕಂಡಿರ್ತದೆ. ಗೊತ್ತಾಯ್ತಾ? ಹಿಂಗಾಗಿ ಸಣ್ಣ ಮಕ್ಕಳಿಗೆ ಪ್ರತಿ ಸಲನೂ ಹೊಸ ಹೊಸ ಡ್ರೆಸ್‌ಗಳನ್ನ ತರ್ಬೇಕು. 6 ತಿಂಗಳಿಗೆ ಅವು ಡ್ರೆಸ್ ಫಿಟ್ ಆಗ್ತಿರ್ತಾವ. ಬಟ್ ಅದ ಒಂದು 30 ವರ್ಷದ ಒಬ್ಬ ವ್ಯಕ್ತಿಗೆ ನೀವು ಒಂದು ಡ್ರೆಸ್ ತಗೊಂಡಿರ ತಿಳ್ಕೊಳ್ರಿ, ಅವಾಗ ಏನಾಗ್ತದೆ ಹೇಳ್ರಿ? ಆ ಮುಂದಿನ ವರ್ಷಕ್ಕೂ ಬರ್ತದ, ಅದ್ರ ಮುಂದಿನ ವರ್ಷಕ್ಕೂ ಬರ್ತದ. ಸುಮಾರು 10 ವರ್ಷ ತನಕನೂ ಬರ್ತದ. ಯಾಕಂದ್ರ ಅಲ್ಲಿ ದೈಹಿಕ ಬೆಳವಣಿಗೆ ಕುಂಠಿತವಾಗಿರ್ತದ, ನಿಂತು ಬಿಟ್ಟಿರ್ತದ. ತಿಳಿತಾ? ಸೊ ಈ ರೀತಿ ಜೀವನದ ನಂತರದ ಹಂತದಲ್ಲಿ ಅಂದ್ರೆ ಆರಂಭದಲ್ಲಿ ಅಂದ್ರೆ ಬಾಲ್ಯಾವಸ್ಥೆ ಮತ್ತು ಯೌವನದಲ್ಲಿ ಪ್ರಗತಿ ಹೆಚ್ಚು ಕಂಡು ಬಂದ್ರೆ, ಜೀವನದ ನಂತರದ ಹಂತದಲ್ಲಿ ಅಂದ್ರೆ ವೃದ್ಧಾಪ್ಯ ಅಂತ ಏನದಲ್ಲ, ಈ ವೃದ್ಧಾಪ್ಯದಲ್ಲಿ ಏನಾಗ್ತದೆ ಅಂದ್ರೆ ವಿಗತಿ ಹೆಚ್ಚಾಗಿ ಕಂಡು ಬರ್ತದೆ. ಇದನ್ನ ನೆನ್ಪಿಟ್ಕೊಳ್ರಿ, ಇದ್ರ ಕುರಿತು ಪ್ರಶ್ನೆ ಕೇಳ್ತಾರ. ಆದ್ರಿಂದ ವಿಕಾಸ ಅಂದ್ರೆ ಕೇವಲ ನೀವು ಬೆಳವಣಿಗೆ ಅಂತ ಹೇಳಿ ಮಾತ್ರ ತಿಳ್ಕೊಬಾರ್ದು. ಬೆಳವಣಿಗೆಯ ಜೊತೆಗೆ ಕುಗ್ಗುವಿಕೆ ಅಂತ ಏನದಲ್ಲ, ಇದನ್ನು ಕೂಡ ಒಳಗೊಂಡಿರುವಂತಹ ನಿರಂತರ ಪ್ರಕ್ರಿಯೆ. ವಿಕಾಸ ಅನ್ನೋದು ಒಂದು ನಿರಂತರ ಪ್ರಕ್ರಿಯೆ ಅದ. ಆ ನಿರಂತರ ಪ್ರಕ್ರಿಯೆದಾಗ ಈ 2 ಅಂಶಗಳು ಇದಾವ. ಯಾವ ಹೇಳ್ರಿ? ಪ್ರಗತಿ ಮತ್ತು ವಿಗತಿ ಅಂತೇಳಿ. ಇನ್ ಮುಂದುವರೆದ ನಾವು 2ನೇ ಅಂಶದ ಕುರಿತು ತಿಳ್ಕೊಳ್ಬೇಕು, ಅಥವಾ 2ನೇ ಪ್ರಿನ್ಸಿಪಲ್, 2ನೇ ತತ್ವ. ವಿಕಾಸದ 2ನೇ ತತ್ವ ಯಾವ್ದತ್ತಂದ್ರ ಅನುವಂಶೀಯತೆ ಮತ್ತು ಪರಿಸರಗಳ ನಡುವಿನ ಅನ್ಯೋನ್ಯ ಕ್ರಿಯೆಯ ಫಲಿತವೇ ವಿಕಾಸ ಅಂತ ಹೇಳ್ತಾರ. ಇಲ್ಲಿ ವಿಕಾಸ ಆಗ್ಬೇಕಾದ್ರೆ 2 ಅಂಶಗಳು ಬಹಳ ಮಹತ್ವದದಾವ. ಒಂದು ಅನುವಂಶೀಯತೆ ಮತ್ತು ಪರಿಸರ. ಒಬ್ಬ ವ್ಯಕ್ತಿ ಒಳ್ಳೆ ರೀತಿ ಬೆಳವಣಿಗೆ ಆಗ್ಬೇಕು, ವಿಕಾಸ ಹೊಂದಬೇಕಾದ್ರ 2 ಅಂಶಗಳು ಬಹಳಷ್ಟು ಇಂಪಾರ್ಟೆಂಟ್ ಅದಾವ. ಒಂದು ಅನುವಂಶತೆ, ಇನ್ನೊಂದು ಪರಿಸರ. ಇನ್ನು ಅನುವಂಶತೆ ಅಂತಂದ್ರೆ ಏನು? ಅನುವಂಶತೆ ಅಂದ್ರೆ ಇಂಗ್ಲಿಷ್‌ನಲ್ಲಿ ಇದಕ್ಕೆ ಹೆರಿಡಿಟಿ ಅಂತ ಹೇಳಿ ಕರಿತೀವಿ. ಪರಿಸರಕ್ಕೆ ನಾವು ಎನ್ವಿರಾನ್ಮೆಂಟ್ ಅಂತ ಹೇಳಿ ಕರಿತೀವಿ. ಈ 2 ತರ ಪರಿಣಾಮವೇ ವಿಕಾಸ ಅಂತ ಕೂಡ ಹೇಳ್ತಾರ ಮನೋವಿಜ್ಞಾನಿಗಳು, ಶೈಕ್ಷಣಿಕ ಮನೋವಿಜ್ಞಾನಿಗಳು. ಹಾಗಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ಕೆಲವು ಗುಣಗಳೇನಿರ್ತಾವಲ್ಲ, ಕೆಲವೊಂದಿಷ್ಟು ಗುಣಗಳು. ನಾ ಇರ್ಲಿ, ನೀವು ಇರ್ಲ್ರಿ, ಸಾಕಷ್ಟು ವ್ಯಕ್ತಿಗಳನ್ನ ಉದಾಹರಣೆಗೆ ತೆಗೆದುಕೊಳ್ಬೋದು. ಎಲ್ಲರಲ್ಲಿಯೂ ಕೂಡ ಕೆಲವೊಂದಿಷ್ಟು ಗುಣಗಳು ಹುಟ್ಟಿನಿಂದಲೇ ಇರ್ತವೆ. ಅವಕ್ಕ ನಾವ್ ಏನ್ ಕರಿತೀವಿ ಹೇಳ್ರಿ? ಅನುವಂಶೀಯ ಗುಣಗಳು ಅಂತೇಳಿ ಕರಿತೇವೆ. ಯಾವ ಹುಟ್ಟಿನಿಂದ ಪಡೆದುಕೊಂಡು ಬರ್ತೇವಲ್ಲ, ಅವು ಅನುವಂಶೀಯ ಗುಣಗಳು ಅಂತ ಹೇಳಿ ಕರಿತೇವೆ. ತಂದೆ ತಾಯಿಯಿಂದ ಪಡೆದುಕೊಂಡಂತ
ಅಂಶಗಳು. ಅಜ್ಜ ಅಜ್ಜಿಯಿಂದ ಕೂಡನು ಆನುವಂಶಿಕ ಗುಣಗಳು ಬಂದಿರ್ತಾವ ನಮಗೆ. ವ್ಯಕ್ತಿಯ ಸುತ್ತಲಿನ ಪರಿಸರ ಅಂದ್ರ ನಾವು ಹುಟ್ಟಿದ ಕೂಡಲೇ ಪರಿಸರಕ್ಕೆ ಬರ್ತೇವೆ. ಪರಿಸರ ಅಂತಂದ್ರ ಕುಟುಂಬ, ಶಾಲೆ ಮತ್ತು ಸಮಾಜ ಇತ್ಯಾದಿ. ಈ ಅಂಶಗಳೇನದವಲ್ಲ ಕುಟುಂಬ, ಶಾಲೆ, ಸಮಾಜ ಇವು ಅವನ ವಿಕಾಸದ ಮೇಲೆ ಪ್ರಭಾವ ಬೀರ್ತಾವ. ಇವು ಪರಿಸರದ ಪ್ರಭಾವಗಳಾದ್ರ ಇವು ಆನುವಂಶೀಯ ಪ್ರಭಾವಗಳು. ಅಂದ್ರೆ ಒಬ್ಬ ವ್ಯಕ್ತಿ ಅತಿ ಚೆನ್ನಾಗಿ ಬೆಳಿಬೇಕಾಯ್ತು, ವಿಕಾಸ ಹೊಂದಬೇಕಾದ್ರ ಆನುವಂಶೀಯ ಗುಣಗಳು ಎಷ್ಟು ಇಂಪಾರ್ಟೆಂಟ್ ಇದಾವಲ್ಲ ಅಷ್ಟೇ ಇಂಪಾರ್ಟೆಂಟ್ ಪರಿಸರದ ಪ್ರಭಾವ ಕೂಡಾನು ಅದ. ಈಗ ಒಬ್ಬ ವ್ಯಕ್ತಿಯ ಒಂದು ಮಗುವಿನ ತಂದೆ ತಾಯಿಗಳು ಅತಿ ಜಾಣರಿದ್ರ ತಿಳ್ಕೊಳ್ರಿ, ನ್ಯಾಚುರಲಿ ಅವ್ರ ಗುಣಗಳು ಆ ಮಗುವಿನಲ್ಲಿ ಬಂದಿರ್ತಾವ. ಹಂಗಂದ ಮಾತ್ರಕ್ಕೆ ಆ ಮಗು 100% ಅವ್ನು ಸಕ್ಸಸ್ ಆಗ್ತಾನೆ, ವಿಕಾಸ ಹೊಂದುತ್ತಾನೆ, ಎಲ್ಲಾ ಕ್ಷೇತ್ರಗಳಲ್ಲಿಯೂ ವಿಕಾಸ ಹೊಂದುತ್ತಾನೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಯಾಕಂದ್ರ ಅವ ಆನುವಂಶಿಕವಾಗಿ ಏನ್ ಗುಣಗಳನ್ನ ಪಡೆದುಕೊಂಡಿರ್ತಾನಲ್ಲ ಅದಕ್ಕೆ ಸಪೋರ್ಟಿವ್ ಆಗಿ ಪರಿಸರವೂ ಕೂಡ ಅವನಿಗೆ ಸಿಗಬೇಕು. ಅಂದ್ರ ಕುಟುಂಬದಾಗ ಅವಂಗ ವಿಕಾಸಕ್ಕೆ ಸರಿ ಹೊಂದುವಂತ ಅಂಶಗಳಿರ್ಬೇಕು. ಶಾಲೆಯಲ್ಲಿ ಉತ್ತಮ ಗೆಳೆಯರ ಸಂಘ ಆಗಬೇಕು. ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳ ಜೊತೆಗೇನೆ ಇರಬೇಕು. ಅವಾಗ ಆತ ಸಂಪೂರ್ಣವಾಗಿ ವಿಕಾಸ ಹೊಂತಾನ. ಇನ್ ಕೇಸ್ ಇದ್ರಾಗ ಯಾವ್ದ್ರ ಒಂದು ಹೆಚ್ಚು ಕಡಿಮೆ ಆಯ್ತು ಅಂತ ತಿಳ್ಕೊಂಡ್ರು ವಿಕಾಸ ಕುಂಠಿತಗೊಳ್ತದ. ಓಕೆ. ಇನ್ನ ವ್ಯಕ್ತಿಯ ವಿಕಾಸವು ಅವನ ಆಂತರಿಕ ಶಕ್ತಿಗಳು ಅಂದ್ರೆ ಹೆರಿಡಿಟಿ ಅಂತ ಅಂದಂಗ, ಮತ್ತು ಬಾಹ್ಯ ಪರಿಸರ ಏನದಲ್ಲ ಬಾಹ್ಯ ಪರಿಸರದ ನಡುವಿನ ಪರಸ್ಪರ ಕ್ರಿಯೆಯಿಂದ ಉಂಟಾಗ್ತದ. ಈಗಾಗಲೇ ಹೇಳಿದಂಗೆ ಇದು ಹೆಡ್ಡಿಂಗ್ದಾಗ ಅದ ತಿಳ್ತಾ. ಈ ಎರಡೂ ಅಂಶಗಳು ಕೂಡ ವಿಕಾಸದ ಮೇಲೆ ಬಹಳಷ್ಟು ಪ್ರಭಾವ ಬೀರ್ತಾವ. ಇನ್ನು ಮುಂದುವರೆದ ಇನ್ನೊಂದ್ ಎರಡು ಅಂಶಗಳನ್ನ ನೋಡ್ಕೊಡ್ರಿ. ಆನುವಂಶತೆ ಮತ್ತು ಪರಿಸರ, ಇವು ಎರಡು ಏನಿದಾವಲ್ಲ ಆನುವಂಶತೆ ಮತ್ತು ಪರಿಸರ, ಇವೆರಡು ಒಟ್ಟಾಗಿ ವ್ಯಕ್ತಿಯ ಬೆಳವಣಿಗೆಯನ್ನು ನಿರ್ಧರಿಸ್ತಾವ. ಒಬ್ಬ ವ್ಯಕ್ತಿ ಎಷ್ಟು ಬೆಳಿತಾನ, ಹೆಂಗ್ ಬೆಳಿತಾನ, ಚಲೋ ಬೆಳಿತಾನೋ ಕೆಟ್ಟ ಬೆಳಿತಾನೋ ಅನ್ನೋದು ನಿರ್ಧರಿಸುವಂತ ಅಂಶಗಳು ಯಾವತ್ತಂದ್ರ ಒಂದು ಆನುವಂಶತೆ, ಇನ್ನೊಂದು ಪರಿಸರ ಅಂತಂದ. ಈ ಎರಡರ ಪ್ರಭಾವವನ್ನು ಪ್ರತ್ಯೇಕವಾಗಿ ಪರಿಗಣಿಸಲು ಸಾಧ್ಯವಿಲ್ಲ. ಯಾವ್ದಾರೆ ಒಂದ್ ಕೊಟ್ಟು ಒಂದ್ ನಿಲ್ಲಿಸು ಅಂತ ತಿಳ್ಕೊಂಡ್ರೆ ಅವ್ನ ಬೆಳವಣಿಗೆ ಅಥವಾ ವಿಕಾಸ ಹೊಂದಂಗಿಲ್ಲ ಅಂತಂದಂಗೆ. ಓಕೆ. ಆದ್ರಿಂದ ವ್ಯಕ್ತಿಯ ವಿಕಾಸವು ವ್ಯಕ್ತಿ ಮತ್ತು ಅವನ ಪರಿಸರದ ಅನ್ಯೋನ್ಯ ಕ್ರಿಯೆಯ ಫಲಿತಾಂಶವಾಗಿದೆ ಅಂತ ತಿಳ್ಕೊಂಡು ಹೇಳಾಗ್ತದ. ಈಗ ಎರಡು ಅಂಶಗಳ ಕುರಿತು ನಾವು ಅಭ್ಯಾಸ ಮಾಡಿದ್ವು. ಇನ್ನು ನಾವು ಮೂರನೇ ಪ್ರಿನ್ಸಿಪಲ್ ಅಥವಾ ಮೂರನೇ ಒಂದು ಸಾರ್ವತ್ರಿಕ ತತ್ವ ಯಾವ್ದು ಅನ್ನೋದು ನೋಡೋಣ. ವಿಕಾಸವು ಒಂದು ಕ್ರಮಬದ್ಧ ವಿನ್ಯಾಸವನ್ನು ಅನುಸರಿಸ್ತದೆ. ಯಾವುದೇ ಒಬ್ಬ ವ್ಯಕ್ತಿಯನ್ನು ಉದಾಹರಣೆಯಾಗಿ ತೆಗೆದುಕೊಂಡ್ರ ಅವ ಕ್ರಮಬದ್ಧ ವಿನ್ಯಾಸವನ್ನು ಹೊಂತಾನ. ಒಬ್ಬ ವ್ಯಕ್ತಿ ಅಲ್ಲ, ನಾವು ಎಲ್ಲಾ ವ್ಯಕ್ತಿಗಳು ಕೂಡ ಏನ್ ಹೇಳ್ರಿ ಕ್ರಮಬದ್ಧ ವಿನ್ಯಾಸವನ್ನ ಅನುಸರಿಸಿದೀವಿ ಈಗ ಆಲ್ರೆಡಿ. ಓಕೆ. ಸೊ ಎಲ್ಲಾ ವ್ಯಕ್ತಿಗಳಲ್ಲಿಯೂ ಕೂಡ ವಿಕಾಸವು ಒಂದು ನಿಗದಿತ ಕ್ರಮದಲ್ಲಿ ನಡೀತದ. ವಿಕಾಸದ ವಿವಿಧ ಹಂತಗಳಲ್ಲಿ ಸಾಮಾನ್ಯವಾದ ಹೋಲಿಕೆ ಇರ್ತದೆ. ಇದನ್ನ ವಿಕಾಸದ ಸಾಮಾನ್ಯದ ಹೋಲಿಕೆ ಅಂತಂದ್ರೆ ಏನ್ ಹೇಳ್ರಿ, ಒಂದ್ ಮಗು ಬೆಳಿಬೇಕಾದ್ರ ಯಾವ ರೀತಿ ನಮ್ಮ ಮನೆಯ ಒಳಗಿನ ಮಗು ಹೆಂಗ್ ಬೆಳಿತದಲ್ಲ ಹಂಗ ಇನ್ನೊಬ್ಬರ ಮನೆಯೊಳಗಿನ ಮಗುನು ಕೂಡ ಅದೇ ರೀತಿ ಬೆಳಿತದ. ಸೊ ಸಾಮಾನ್ಯವಾಗಿ ಇಲ್ಲಿ ವಿಕಾಸದ ವಿನ್ಯಾಸಗಳು ಅಂತ ಏನಿದಾವಲ್ಲ ಇವುಗಳನ್ನ 3 ರೀತಿಯಾಗಿ ನಾವು ವಿಂಗಡಿಸ್ತೇವೆ. ಅವು ಯಾವತ್ತಂದ್ರ ಒಂದನೇದು ಶಿರಪಾದಾಭಿಮುಖ ವಿನ್ಯಾಸ ಅಂತ ಹೇಳಿ ಕರಿತೀವಿ. ಅದಕ್ಕೆ ಶಿರಪಾದಾಭಿಮುಖ ವಿನ್ಯಾಸ, ಸಿಫಾಲೋ ಕಾಡಲ್ ಟ್ರೆಂಡ್ ಅಂತ ಹೇಳಿ ಕರಿತೀವಿ. ಶಿರ ತಂದ್ರ ತಲೆ, ಪಾದ ತಂದ್ರ ಕಾಲು ತಂದಂಗ. ಅಂದ್ರ ತಲೆಯಿಂದ ಆರಂಭವಾಗ್ತದ, ಪಾದಗಳ ಕಡೆಗೆ ಎಂಡ್ ಆಗ್ತದ ತಂದಂಗ ಈ ವಿನ್ಯಾಸದಲ್ಲಿ ಬೆಳ್ತದ. ಇದರ ಅರ್ಥ ನೋಡ್ರಿ, ವಿಕಾಸವು ಮೊದಲು ತಲೆಯಿಂದ ಪಾದಗಳ ಕಡೆಗೆ ಸಾಗುವಂತ ಒಂದ್ ಪದ್ಧತಿ ಏನದಲ್ಲ ಅದಕ್ಕೆ ನಾವು ಶಿರ ಪಾದಾಭಿಮುಖ ವಿನ್ಯಾಸ ಅಂತ ಹೇಳಿ ಕರಿತೀವಿ. ಹಂಗ ತಲೆಯಿಂದ ಆರಂಭ ಆಗೋದಂತಂದ್ರೆ ಏನ್ ಹೇಳ್ರಿ, ಮಗು ಮೊದಲು ತಲೆಯ ಚಲನೆಯನ್ನು ನಿಯಂತ್ರಿಸಲು ಕಲಿತದ. ಹುಟ್ಟಿದಂತ ಮಗುನ ಎತ್ಕೊಳಕ್ ಕೊಡ್ತಿರ್ತಾರಲ್ಲ ಅವಾಗ ಮೊದಲು ಏನ್ ಹೇಳ್ತಾರ ಹೇಳ್ರಿ ಹಿರಿಯರು, ಕುತ್ತಿಗೆ ಕರೆಕ್ಟ್ ಆಗಿ ಹಿಡ್ರಿ, ಅಂದ್ರೆ ತಲೆ ಕರೆಕ್ಟ್ ಆಗಿ ಹಿಡ್ರಿ. ಯಾಕಂದ್ರೆ ತಲೆ ಮೇಲೆ ಅದಕ್ಕೆ ಕಂಟ್ರೋಲ್ ಬಂದಿರಂಗಿಲ್ಲ. ಬಟ್ 3 ತಿಂಗಳ ನಂತರ ಏನಾಗ್ತದ, ಕ್ರಮೇಣ ತಲೆ ಮೇಲೆ ಕಂಟ್ರೋಲ್ ಬರ್ತದೆ, ಕುತ್ತಿಗೆ ಮೇಲೆ ಕಂಟ್ರೋಲ್ ಬರ್ತದ, ಮತ್ ತಲೆ ಚಲನೆ ಮಾಡ್ಲಿಕ್ಕೆ ಶುರು ಮಾಡ್ತದ. ಅತ್ತ ನೋಡುದು ಇತ್ತ ನೋಡುದು ಇದೆಲ್ಲ ಮಾಡ್ಲಿಕ್ಕೆ ಶುರು ಮಾಡ್ತದ ಮಗು. ಗೊತ್ತಾಯ್ತಾ? ಸೊ ಈ ಒಂದು ಕ್ರಿಯೆ ಏನದಲ್ಲ ಫಸ್ಟ್ ತಲೆ ಮ್ಯಾಗ ಬರ್ತದ. ಅದಾದ ಕೂಡ್ಲೆ ಏನು ಹೇಳ್ರಿ, ಅದು ಕೂಡ್ರೋದು ಕಲಿತದ, ನಿಲ್ಲೋದು ಕಲಿತದ, ನಡೆಯೋದನ್ನ ಕಲಿತದ. ಈ ರೀತಿ ಡೆವಲಪ್ಮೆಂಟ್ ಆಗ್ತಾ ಹೋಗ್ತದೆ, ಬೆಳವಣಿಗೆ ಆಗ್ತಾ ಹೋಗ್ತದ. ಗೊತ್ತಾಯ್ತಾ? ಇದಕ್ಕೆ ಏನ್ ಕರಿತೇವೆ ಹೇಳ್ರಿ, ಶಿರ ಪಾದಾಭಿಮುಖ ವಿನ್ಯಾಸ ಅಂತ ಹೇಳಿ ಕರಿತೇವೆ. ಇನ್ನು ಎರಡನೇ ಒಂದು ವಿನ್ಯಾಸ ಯಾವ್ದತ್ತಂದ್ರ ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ, ಪ್ರಾಕ್ಸಿಮೋ ಡಿಸ್ಟಲ್ ಟ್ರೆಂಡ್ ಅಂತ ಹೇಳಿ ಕರಿತೀವಿ. ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ ಅಂತಂದ್ರೆ ವಿಕಾಸವು ದೇಹದ ಕೇಂದ್ರ ಭಾಗದಿಂದ ಹೊರ ಭಾಗದ ಕಡೆಗೆ ಸಾಗುವುದು ಅಂತಂದ. ಈಗ ಸಾಮಾನ್ಯವಾಗಿ ಒಂದು ತಪ್ಪು ಕಲ್ಪನೆ ಏನಾಗ್ತದಂದ್ರ, ಕೇಂದ್ರ ಭಾಗ ಅಂತಂದ್ರೆ ನೀವು ಹೊಟ್ಟೆ ಅಂತ ತಿಳ್ಕೊಂಡ್ ಬಿಡ್ತೀರಿ. ಹೊಟ್ಟೆ ಕೇಂದ್ರ ಭಾಗ ಅಂತಲ್ಲ. ಇಲ್ಲಿ ಸೈಕಾಲಜಿಕಲಿ ಕೇಂದ್ರದಿಂದ ಹೊರಗಡೆ ಸಾಗೋದು ಅಂತಂದ್ರೆ ಭುಜದಿಂದ ಹೊರಗಡೆ ಸಾಗೋದು ಅಂತಂದಂಗೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾನೆ ನೋಡ್ರಿ,
ಮಗು ಹುಟ್ಟಿದ ಕೂಡಲೇ ಈಗ ನಾ ಹೇಳಿದ್ನಲ್ಲ, ಮೊದಲು ಏನಾಗ್ತದ ತಲೆ ಮೇಲೆ ಕಂಟ್ರೋಲ್ ಬರ್ತದ. ಇದು ಎರಡನೇ ಒಂದು ವಿನ್ಯಾಸ ಏನ್ ಹೇಳ್ತದಂದ್ರ ಭುಜದ ಮೇಲೆ ಕಂಟ್ರೋಲ್ ಬರ್ತದ ಫಸ್ಟ್. ಭುಜ ನಿಂತಿರ್ತಾವ ಸ್ಪಷ್ಟವಾಗಿ. ಭುಜ ಆದ ಕೂಡಲೇ ಕೈಗಳ ಮೇಲೆ ಕಂಟ್ರೋಲ್ ಬರ್ತದ. ಕೈಗಳನ್ನ ಬಳಸ್ಲಿಕ್ಕೆ ಶುರು ಮಾಡ್ತದ. ಹುಟ್ಟಿದ ಕೂಡಲೇ ಮಗು ಭುಜ ಅಂತೂ ನಿಂತಿರ್ತದ, ಕಂಟ್ರೋಲ್ ಇರ್ತದ ಅದಕ್ಕ. ಆಮೇಲೆ ಕೈಗಳನ್ನ ಬಳಸ್ಲಿಕ್ಕೆ ಶುರು ಮಾಡ್ತದ. ಕೈಗಳನ್ನ ಬಳಸ್ಲಿಕ್ಕೆ ಶುರು ಮಾಡಿದ ನಂತರ ಏನ್ ಮಾಡ್ತದ ಅಂದ್ರ ಮಣಿಕಟ್ಟು ಅಂತಂದ್ರ ಇದು ಆಯ್ತಾ, ಮಣಿಕಟ್ಟುಗಳನ್ನ ಬಳಸ್ಲಿಕ್ಕೆ ಶುರು ಮಾಡ್ತದ. ಕೈ ಮಡ್ಚೋದು ಇದೆಲ್ಲ ಮಾಡೋದು ಕಲಿತದ. ಅದಾದ ಕೂಡಲೇ ಬೆರಳುಗಳ ಮೇಲೆ ಕಂಟ್ರೋಲ್ ಬರ್ಲಿಕ್ಕೆ ಶುರು ಆಗ್ತದೆ. ಬೆರಳುಗಳನ್ನ ಬಳಸ್ಲಿಕ್ಕೆ ಕಲಿತದ. ಈಗ ಇವೆಲ್ಲಾನು ಹಂತ ಹಂತವಾಗಿ ನಡೀತಿರ್ತಾವ. ವಿಕಾಸದಾಗ ಹಂತ ಹಂತವಾಗಿ ನಡೀತಾವ. ಯಾವುದೇ ಒಂದು ಹುಡುಗ ಹುಟ್ಟಿದ ಕೂಡಲೇನೆ ಪೆನ್ ಎಲ್ಲ ಕರೆಕ್ಟ್ ಆಗಿ ಹಿಡಿಯಕ್ ಕಲಿಯಂಗಿಲ್ಲ. ಮೊದಲ ಭುಜದ ಮೇಲೆ ಕಂಟ್ರೋಲ್, ಆಮೇಲೆ ಕೈಗಳ ಮೇಲೆ ಯಾವ್ದಾರ ಒಂದು ಕೈ ಬಳಸ್ತದ, ಆಮೇಲೆ ಮಣಿಕಟ್ಟು ಅಳಗಡಿಸ್ಲಿಕ್ಕೆ ಶುರು ಮಾಡ್ತದ. ಅದ್ ಆದ ಕೂಡಲೇ ಬೆರಳುಗಳ ಮೇಲೆ ಕಂಟ್ರೋಲ್ ಹೊಂದ್ತದ. ಆಯ್ತಾ. ಸೊ ಈ ಒಂದು ಪ್ಯಾಟರ್ನ್ ಏನ್ ಕರಿತೀವಿ ಹೇಳವ, ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ ಅಂತ ಹೇಳಿ ಕರಿತೀವಿ. ಇನ್ನು ಮೂರನೇ ವಿನ್ಯಾಸ ಯಾವ್ದತ್ತಂದ್ರೆ ಚಲನೆಯ ವಿನ್ಯಾಸ, ಮೋಟಾರ್ ಡೆವಲಪ್ಮೆಂಟ್ ಪ್ಯಾಟರ್ನ್ ಅಂತ ಹೇಳಿ ಕರಿತೀವಿ. ಈ ಚಲನೆಯ ವಿನ್ಯಾಸ ಏನದಲ್ಲ, ಇಡೀ ಜಗತ್ತಿನಾಗ ಅಂದ್ರೆ ಎಲ್ಲಾ ಮಕ್ಕಳಲ್ಲಿಯೂ ಕೂಡ ಚಲನೆಯ ವಿನ್ಯಾಸ ಒಂದೇ ಕ್ರಮದಲ್ಲಿ ನಡೀತದೆ. ಚಲನೆಯ ವಿನ್ಯಾಸ ಏನದಲ್ಲ, ಇದು ಒಂದೇ ಕ್ರಮದಾಗ ನಡೀತದ. ಓಕೆ, ನಾಲ್ಕನೇ ಅಂಶ, ವಿಕಾಸವು ನಿರಂತರ ಪ್ರಕ್ರಿಯೆಯಾಗಿದೆ. ನಾವು ಬೆಳವಣಿಗೆ ಮತ್ತು ವಿಕಾಸದ ವ್ಯತ್ಯಾಸಗಳನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಈ ಪಾಯಿಂಟ್ ಕೂಡ ಬರ್ತಾವ. ಈ ತತ್ವಗಳೆಲ್ಲನೂ ಕೂಡ ಅಲ್ಲಿ ನಾವು ನೋಡಿದೀವಿ. ಇಲ್ಲಿ ಇನ್ನೊಂದು ಚೂರು ಡೀಟೇಲ್ ಆಗಿ ನೋಡುವಂತ ಪ್ರಯತ್ನ ಮಾಡೋಣ. ವಿಕಾಸವು ಗರ್ಭಧಾರಣೆಯಿಂದ ಅಂದ್ರೆ ಮಗು ಯಾವಾಗ ತಾಯಿಯ ಹೊಟ್ಟೆಯಲ್ಲಿ ಮೂಡ್ತದಲ್ಲ, ಅವಾಗಿನಿಂದ ಆರಂಭ ಆಯ್ತು ಅಂತ ತಿಳ್ಕೊಟ್ರು ವಿಕಾಸ. ಅದು ಜೀವನದ ಕೊನೆಯವರೆಗೆ, ಕೊನೆಯ ಕ್ಷಣ ತನಕನೂ ಕೂಡ ಅದ ಮುಂದುವರಿತಾನೆ ಹೋಗ್ತದ. ಅಂತ ಒಂದು ನಿರಂತರ ಪ್ರಕ್ರಿಯೆ ವಿಕಾಸ ಆಗ್ಯದ. ವಿಕಾಸವು ಯಾವಾಗಲೂ ಒಂದೇ ವೇಗದಲ್ಲಿ, ಇದೊಂದು ಪಾಯಿಂಟ್ ನೆನ್ಪಿಟ್ಕೊಡ್ರಿ, ಒಂದೇ ವೇಗದಲ್ಲಿ ನಡೆಯೋದಿಲ್ಲ. ಅದು ನಿರಂತರ ಪ್ರಕ್ರಿಯೆ ಆದ್ರೂ ಕೂಡ ಒಂದೇ ವೇಗದಲ್ಲಿ ಇರಂಗಿಲ್ಲ. ಕೆಲವೊಂದು ಟೈಮ್ ಹೆಚ್ಚು ಸ್ಪೀಡ್ ಇರ್ತದ, ಕೆಲವೊಂದು ಟೈಮ್ ಸ್ಲೋ ಆಗ್ತದ. ಓಕೆ, ಒಂದೇ ವೇಗದಲ್ಲಿ ಇರಂಗಿಲ್ಲ. ಆಮೇಲೆ ಎರಡನೇ ಅಂಶ ಏನಂದ್ರೆ ಜೀವನದ ವಿವಿಧ ಹಂತಗಳಲ್ಲಿ ವಿಕಾಸದ ವೇಗ ಬದಲಾವಣೆ ಆಗ್ತದ. ಓಕೆ, ಬದಲಾಗ್ತಾ ಹೋಗ್ತದ. ಉದಾಹರಣೆಗೆ ತೆಗೆದುಕೊಳ್ಳೋದಾದ್ರೆ ಬಾಲ್ಯದಾಗ ಸಾಮಾನ್ಯವಾಗಿ ವೇಗ ಹೆಂಗೆ ಹೆಚ್ಚಿರ್ತದ ನೋಡ್ರಿ. ಬಾಲ್ಯದಲ್ಲಿ ಒಂದು ಮಗುವಿನ ಎತ್ತರ ಮತ್ತು ತೂಕ ವೇಗವಾಗಿ ಹೆಚ್ಚಾಗ್ತದ, ಅಂದ್ರೆ ಸ್ಪೀಡ್ ಇರ್ತದ. ಬಾಲ್ಯದಲ್ಲಿ ಏನಾಗ್ತದ, ಈಗ ಫಾರ್ ಎಕ್ಸಾಂಪಲ್ 1ನೇ ವರ್ಷದ ಒಂದು ಮಗುಗೆ ನೀವು ಒಂದು ಶರ್ಟ್ ಕೊಡ್ಸಿರ ಅಂತ ತಿಳ್ಕೊಳ್ರಿ, 2ನೇ ವರ್ಷಕ್ಕೆ ಅದು ಬರುದಿಲ್ಲ, ಮಗುಗೆ ಹಾಕೊಳ್ಳಕ್ಕೆ ಬರುದಿಲ್ಲ. ಕಾರಣ ಏನಂತಂದ್ರ ಆ ಏಜ್ ನಲ್ಲಿ ಅಂದ್ರೆ ಆ ಹಂತದಲ್ಲಿ ಬಾಲ್ಯಾವಸ್ಥೆಯಲ್ಲಿ ಏನಾಗ್ತದೆ ಹೇಳ್ರಿ, ಇದು ಹೆಚ್ಚಾಗ್ತಿರ್ತದ, ಗ್ರೋತ್ ಹೆಚ್ಚಾಗ್ತಿರ್ತದ. ಸೊ ಎತ್ತರೂ ಹೆಚ್ಚಾಗ್ತದ, ತೂಕವೂ ಹೆಚ್ಚಾಗ್ತದ, ಆ ಶರ್ಟ್ ಬರಂಗಿಲ್ಲ. ಬಟ್ ಅದ ನೀವು 30 ಏಜ್ ಇರುವಂತ ಒಬ್ಬ ವ್ಯಕ್ತಿಗೆ ಒಂದು ಶರ್ಟ್ ಕೊಡಿಸ್ರಿ, ಮುಂದಿನ 10 ವರ್ಷ ತನಕನು ಆತ ಹಾಕೊಳ್ತಾನ. ಓಕೆ, ಸೊ ಶಾಲಾ ಪೂರ್ವ ಹಂತದಾಗ ಬಾಲ್ಯದಲ್ಲಿ ಏನಾಗ್ತದೆ, ಎತ್ತರ ಮತ್ತು ತೂಕದ ವೇಗ ಹೆಚ್ಚಾದ್ರೆ ಶಾಲಾ ಪೂರ್ವ ಹಂತದಲ್ಲಿ, ಶಾಲೆಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ಮಗುವಿನಲ್ಲಿ ಪದ ಸಂಪತ್ತು ಹೆಚ್ಚಾಗ್ತದೆ. ಯಾಕಂದ್ರೆ ಮನೆಯೊಳಗೆ ಮಾತಾಡೋದು ಬಿಟ್ರೆ ಬೇರೆ ಏನಿಲ್ಲ. ಎಲ್ಲಾರು ಬಂದ್ ಮಕ್ಕಳ ಜೊತೆಗೆ ಮಗುವಿನ ಜೊತೆಗೆ ಮಾತಾಡ್ತಿರ್ತಾರೆ. ಓನ್ಯಾಗ ಆಟ ಆಡಕ್ ಹೋದ್ರೆ ಅಲ್ಲಿ ಕೂಡ ಮಕ್ಳು ಇರ್ತಾವ. ಹಿಂಗಾಗಿ ಮಾತಾಡಿ 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 ಪದ ಸಂಪತ್ತು ಅಲ್ಲಿ ಹೆಚ್ಚಾಗ್ತದ. ಮತ್ತು ಕ್ವಶನ್ ಕೇಳುವಂತ ಕ್ಯೂರಿಯಾಸಿಟಿ ಹೇಳಕ್ ಬಹಳ ಇರ್ತದ. ಸೊ ಮಗು ಏನ್ ಮಾಡ್ತದ, ತಂದೆ ತಾಯಿ ಅಜ್ಜಿ ಅಜ್ಜ ಎಲ್ಲರಿಗೂ ಇದಂದ್ರೆ ಏನ, ಇದೇನ ಹಿಂಗ್ ಕೇಳ್ದಾಗ ಅದನ್ನ ಹೇಳ್ತಾ ಹೋಗ್ತಾರೆ. ಹಿಂಗಾಗಿ ಪದ ಸಂಪತ್ತು ಹೆಚ್ಚಾಗ್ತದ. ತಾರುಣ್ಯಾವಸ್ಥೆಗೆ ಬಂತಂತ ತಿಳ್ಕೊಡ್ರಿ, ಅಲ್ಲಿ ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯ ಏನದಲ್ಲ, ಇದು ಹೆಚ್ಚಾಗ್ತದ. ಕಾರಣ ಏನಂತಂದ್ರ ಈ ಹಂತದಲ್ಲಿ ಮಗು ಆಲ್ರೆಡಿ ಸ್ಕೂಲ್ದಾಗ ಇರ್ತದ, ಬಹಳಷ್ಟು ವಿಷಯಗಳನ್ನ ಕಲಿತಿರ್ತದ. ಅದಕ್ಕಾಗಿ ಅದು ಸಮಸ್ಯೆಗಳಿಗೆ ಪರಿಹರಿಸುವಂತ ಸಾಮರ್ಥ್ಯವನ್ನ ಬೆಳೆಸ್ಕೊಳ್ತದ, ಅದು ಅಭಿವೃದ್ಧಿ ಆಗ್ತದ. ಹಿಂಗ ವಿವಿಧ ಹಂತಗಳಲ್ಲಿ ವಿಕಾಸ ಏನಾಗ್ತದೆ ಹೇಳ್ರಿ, ನಿರಂತರವಾಗಿರ್ತದ. ಮತ್ತು ವಿವಿಧ ಹಂತಗಳಲ್ಲಿ ಬೇರೆ ಬೇರೆ ಕೌಶಲ್ಯಗಳನ್ನ ಬೆಳವಣಿಗೆ ಮಾಡ್ಕೊಳ್ತಾ ಹೋಗ್ತದ. ಇನ್ನ 5ನೇ ಒಂದು ಅಂಶ ಯಾವ್ದತ್ತಂದ್ರೆ ವಿಕಾಸ ಎಂಬುದು ಸಂಚಿತವಾದದ್ದು. ಇಲ್ಲಿ ಸಂಚಿತ ಅನ್ನೋ ಒಂದು ಶಬ್ದ ಹೊಸದಾಗ್ಯದ, ಇಲ್ಲಿ ನೋಡ್ಕೊಡ್ರಿ. ಸಂಚಿತ ಅಂತಂದ್ರೆ ಏನು ಅಂತಂದ್ರೆ ಯಾವುದೇ ಒಂದು ಬೆಳವಣಿಗೆ ನಮಗೆ ತಕ್ಷಣ ಕಂಡ್ರೂ ಕೂಡ ಅದ್ರ ಹಿನ್ನೆಲೆ ಬಹಳಷ್ಟು ಬೆಳವಣಿಗೆ ಮತ್ತು ಅನುಭವದ ಪ್ರಭಾವ ಇರ್ತದ. ಆ ಒಂದು ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಿ ಹೇಳ್ರಿ, ಸಂಚಿತ ಅಂತ ಹೇಳಿ ಕರಿತೀವಿ. ಸೊ ವಿಕಾಸ ಎಂಬುದು ಸಂಚಿತವಾದದ್ದು. ಇನ್ನಷ್ಟು ಕ್ಲಿಯರ್ ಆಗಿ ತಿಳ್ಕೊಳ್ಳೋದಾದ್ರೆ ವಿಕಾಸವು ಹಂತ ಹಂತವಾಗಿ ಸಂಗ್ರಹವಾಗಿರುವ ಒಂದು ಸಂಗ್ರಹವಾಗುವ ಪ್ರಕ್ರಿಯೆಯಾಗಿದೆ. ಕೆಲವು ಬದಲಾವಣೆಗಳು, ಈಗ ನಾ ಹೇಳಿದ್ನಲ್ಲ, ಕೆಲವು ಬದಲಾವಣೆಗಳು ಇದ್ದಕ್ಕಿದ್ದಂತೆ ಕಂಡು ಬಂದಂತೆ ತೋರುತ್ತವೆ. ಉದಾಹರಣೆಗೆ ಈಗ ನಾವು ಒಂದು ಮಗುವಿನ ಮೊದಲನೇ ಹೆಜ್ಜೆ ನೋಡ್ತೇವೆ. ನಾವು ಮಗು ಮೊದಲ ಹೆಜ್ಜೆ ಇಡ್ತದಲ್ಲ, ಎಷ್ಟು ಶಾಕ್ ಆಗಿಬಿಡ್ತೇವೆ ಮನೆಯೊಳಗೆಲ್ಲಾನು ಕೂಡ, ಅದು ನಡ್ಯಾಕ್ ಕಲಿಯುತ್ತೆ ಅಂತ ತಿಳ್ಕೊಂಡ. ಓಕೆ, ಅದೇ ರೀತಿ ಅದು ಮೊದಲನೇ ಒಂದು ಶಬ್ದ ಉಚ್ಚಾರ ಮಾಡಿದಾಗ, ಅದು ಅಮ್ಮ ಅನ್ಲಿ ಅಪ್ಪ ಅನ್ಲಿ ಏನಾರ ಒಂದು ಶಬ್ದ ಅಂದಾಗ ಕೂಡ ನಾವು ಬಹಳಷ್ಟು ಶಾಕ್ ಆಗಿಬಿಡ್ತೇವೆ, ಮಾತಾಡಕ್ ಶುರು ಮಾಡುತ್ತೆ ಅಂತ ತಿಳ್ಕೊಂಡು. ಅದೇ ರೀತಿ ಮಗುವಿನಲ್ಲಿ ಕಾಣುವಂತ ಹಲ್ಲುಗಳು,
ಹಲ್ಲುಗಳು ಬೆಳವಣಿಗೆ ಸ್ಟಾರ್ಟ್ ಆಗ್ತದಲ್ಲ ಅದು. ಆಮೇಲೆ ತಾರುಣ್ಯಾವಸ್ಥೆಯಲ್ಲಿ ಕಾಣಿಸಿಕೊಳ್ಳುವಂತಹ ಇವರು ಯಾರ ಹುಡುಗರ ಮುಖದ ಮೇಲೆ ಕಾಣುವಂತ ಕೂದಲುಗಳು, ಇವು ಎಲ್ಲಾನು ಕೂಡ ಇದ್ದಕ್ಕಿದ್ದಂತೆ ಬೆಳವಣಿಗೆ ಆದವು ಅಂತ ತಿಳ್ಕೊಂಡು ನಮಗೆ ಅನಿಸ್ತದ. ಬಟ್ ಅದು ಇದ್ದಕ್ಕಿದ್ದಂತೆ ಬೆಳವಣಿಗೆ ಆಗಿರಂಗಿಲ್ಲ. ಆದ್ರೆ ಇವುಗಳು ಕಾಣಿಸಿಕೊಳ್ಳಲು ಕಾರಣ ವ್ಯಕ್ತಿಯಲ್ಲಿ ಬಹಳ ದಿನಗಳಿಂದ ನಡೆಯುತ್ತಿರುವಂತಹ ಆಂತರಿಕ ತಯಾರಿಯಾಗಿರ್ತದ. ಈ ಆಂತರಿಕ ತಯಾರಿಗೆ ನಾವು ಏನ್ ಕರಿತೀವಲ್ರಿ, ಸಂಚಿತ ಅಂತ ಹೇಳಿ ಕರಿತೀವಿ. ಒಮ್ಮೆದೊಮ್ಮೆ ಅನಿಸ್ತದ ಹಂಗೆ ಕಾಣ್ತಾವಂತ, ಬಟ್ ಹಿನ್ನೆಲೆ ಬಹಳಷ್ಟು ಪ್ರೊಸೆಸ್ ಆಗಿರ್ತದ. ಅವಾಗ ಆ ಮಗುವಿನ ಬಾಯಲ್ಲಿ ಹಲ್ಲುಗಳು ಕಾಣೋದಾಗ್ಲಿ, ಮೊದಲು ಹೆಜ್ಜೆ ಇಡೋದಾಗ್ಲಿ, ಮೊದಲು ಶಬ್ದ ಉಚ್ಚಾರ ಮಾಡೋದಾಗ್ಲಿ, ಅಥವಾ ತರುಣರಲ್ಲಿ ಕಾಣುವಂತ ಮುಖದ ಮೇಲಿನ ಕೂದಲುಗಳಾಗ್ಲಿ, ಇವುಗಳ ಹಿಂದೆ ಸಾಕಷ್ಟು ಪ್ರೊಸೆಸ್ ಆಗಿರ್ತದ, ಆಂತರಿಕ ತಯಾರಿ ಆಗಿರ್ತದ. ಆಮೇಲೆ ಒಂದಿನ ಅವು ಕಾಣ್ಬಿಡ್ತಾವ. ಓಕೆ, ಇನ್ನು ಪ್ರತಿಯೊಂದು ಹೊಸ ಬೆಳವಣಿಗೆಯು ಹಿಂದಿನ ಬೆಳವಣಿಗೆ ಮತ್ತು ಅನುಭವ, ಈ ಎರಡು ಅಂಶಗಳನ್ನ ನೆನ್ಪಿಟ್ಕೊಳ್ರಿ. ಹಿಂದಿನ ಬೆಳವಣಿಗೆ ಮತ್ತು ಅನುಭವ ಮೇಲೆ ಅವಲಂಬಿತವಾಗಿರ್ತದ. ಒಂದು ಹೊಸದ ಯಾವ್ದಾದ್ರೆ ಬೆಳವಣಿಗೆ ಆಗ್ಬೇಕಾಗಿತ್ತು ಅಂತ ತಿಳ್ಕೊಳ್ರಿ, ಅದ್ರ ಹಿನ್ನೆಲೆ ಆಲ್ರೆಡಿ ಆಂತರಿಕವಾಗಿ ಬೆಳವಣಿಗೆ ಆಗಿರ್ತದ ಮತ್ತು ಅನುಭವ ಇರ್ತದ. ಈ ಎರಡು ಅಂಶಗಳು ಕೂಡ ಬೆಳವಣಿಗೆಯ ಮೇಲೆ ಅಥವಾ ವಿಕಾಸದ ಮೇಲೆ ಪ್ರಭಾವವನ್ನ ಬೀರ್ತಾವ. ಆದ್ರಿಂದ ವಿಕಾಸವು ಸಂಚಿತ ಬದಲಾವಣೆಗಳ ಫಲವಾಗಿದೆ ಅಂತ ಹೇಳ್ತೇವೆ ನಾವು. ಕ್ಯುಮ್ಯುಲೇಟಿವ್ ಇದನ್ನ ಪ್ಯಾಟರ್ನ್ ಅಂತಂದಂಗೆ ಕ್ಯುಮ್ಯುಲೇಟಿವ್ ಅಂತ ಹೇಳಿ ಕರಿತೀವಿ. ಓಕೆ, ಇನ್ನು 6ನೇ ಅಂಶವನ್ನು ನೋಡ್ರಿ. ವಿಕಾಸದಲ್ಲಿ ವೈಯಕ್ತಿಕ ವ್ಯತ್ಯಾಸಗಳಿವೆ. ಈಗ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ವಿಕಾಸ ಇರ್ತದ. ಹೊಟ್ಟೆಯಲ್ಲಿ ಇರುವಂತ ಮಗುವಿನಿಂದ ಹಿಡ್ಕೊಂಡು ಸಾಯುವ ತನಕನೂ ನಿರಂತರ ಪ್ರಕ್ರಿಯೆ ಇರ್ತದೆ. ಅದಾಗಿಯೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯು ವಿಕಾಸವು ವಿಭಿನ್ನವಾಗಿರ್ತದ, ಬೇರೆ ಬೇರೆ ಆಗಿರ್ತದ. ಎಲ್ಲಾರ್ದು ಒಂದೇ ರೀತಿ ವಿಕಾಸ ಆಗಿರಂಗಿಲ್ಲ. ಪ್ರತಿಯೊಂದು ಮಗು ತನ್ನದೇ ಆದ ವೇಗದಲ್ಲಿ ಅದು ವಿಕಾಸವನ್ನು ಹೊಂದುತ್ತದೆ ಅಂತ ತಿಳ್ಕೊಂಡು ಹೇಳ್ತೀವಿ. ಸೊ ಒಂದೇ ವಯಸ್ಸಿನ ಮಕ್ಕಳಲ್ಲಿಯೂ ಎತ್ತರ ಆಗ್ಲಿ, ಅಥವಾ ತೂಕ ಆಗ್ಲಿ, ಅಥವಾ ಕಲಿಕೆ ಆಗ್ಲಿ, ಅಥವಾ ವರ್ತನೆಯಲ್ಲಿ ವ್ಯತ್ಯಾಸಗಳು ಇರ್ತವೆ. ಇದನ್ನ ನಾವು ಕಾಣ್ತೇವೆ. ಈಗ ನಾವು 6ನೇ ವರ್ಷದ ಮಕ್ಕಳನ್ನ ತೆಗೆದುಕೊಂಡ್ರೆ ಎಲ್ಲಾರ್ದು ತೂಕ ಸೇಮ್ ಇದೆ ಅಂತ ಹೇಳಕ್ಕಾಗಂಗಿಲ್ಲ, ಎಲ್ಲಾರ್ದು ಎತ್ತರ ಸೇಮ್ ಐತೆ ಅಂತ ಹೇಳಕ್ಕಾಗಂಗಿಲ್ಲ, ಎಲ್ಲಾರು ವರ್ತನೆಗಳು ಒಂದೇ ರೀತಿ ತೋರ್ತಾವಂತ ಆಗಂಗಿಲ್ಲ. ಇವೆಲ್ಲಾನು ಕೂಡ, ಅಥವಾ ಅವ್ರ ಕಲಿಕೆಯ ಮಟ್ಟ ಒಂದೇ ರೀತಿ ಇದೆ ಅಂತ ತಿಳ್ಕೊಂಡು ಹೇಳಕ್ಕಾಗೋದಿಲ್ಲ. ಅದು ಇರೋದೇ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಏನಾಗಿರ್ತದೆ ಹೇಳ್ರಿ, ಅನುವಂಶತೆ ಮತ್ತು ಪರಿಸರದ ಪ್ರಭಾವದಿಂದಾಗಿ ಅವರು ಭಿನ್ನವಾಗಿರ್ತಾರ. ತಿಳಿತಾ? ಸೊ ಇಲ್ಲಿ ಎತ್ತರ, ತೂಕ ಇವೇನಿದಾವಲ್ಲ ಇವೆಲ್ಲಾನು ಕೂಡ ಅನುವಂಶಿತವಾಗಿ ಬೇರೆ ಬೇರೆ ಆಗಿರ್ತಾವ. ಆಮೇಲೆ ಪರಿಸರದ ಪ್ರಭಾವಕ್ಕೊಳಗಾಗಿ ಕಲಿಕೆ ಬೇರೆ ಆಗಿರ್ತದ, ಕಲಿಕಾ ಮಟ್ಟ ಬೇರೆ ಆಗಿರ್ತದ, ವರ್ತನೆಗಳು ಬೇರೆ ಆಗಿರ್ತಾವ. ಈ ರೀತಿ ಮಕ್ಕಳಲ್ಲಿ ಸೇಮ್ ಏಜ್ದ ಮಕ್ಕಳಿದ್ರು ಕೂಡ ಅವ್ರಲ್ಲೇ ಡಿಫ್ರೆನ್ಸಸ್ ಇದ್ದೇ ಇರ್ತಾವ. ಕೆಲವು ಮಕ್ಕಳಲ್ಲಿ ಗತಿ ಸಾಮರ್ಥ್ಯ ಹೆಚ್ಚಾದ್ರೆ ಗತಿ ಸಾಮರ್ಥ್ಯ ಹೆಚ್ಚಾಗಿ ಕಂಡು ಬರ್ತದ ಮೊದಲಿಗೆ. ಇನ್ನು ಕೆಲವರಲ್ಲಿ ಭಾಷಾ ಸಾಮರ್ಥ್ಯವು ಮೊದಲು ಹೆಚ್ಚಾಗಿ ಬೆಳಿಬಹುದು ಅಂತ ನಾವು ಹೇಳ್ತೀವಿ. ಈಗ ಗತಿ ಸಾಮರ್ಥ್ಯ ಅಂತಂದ್ರೆ ಏನ್ ಹೇಳ್ರಿ, ನರಮಂಡಲದ ವ್ಯವಸ್ಥೆಯೊಂದಿಗೆ ಸ್ನಾಯುಗಳು ಸಮನ್ವಯ ಸಾಧಿಸಿ ತೋರುವಂತ ಪ್ರಕ್ರಿಯೆ ತಂದಂಗೆ, ಫಲಿತಾಂಶ ತಂದಂಗೆ. ಅಂದ್ರೆ ಮಿದುಳು ಏನ್ ಹೇಳ್ತದಲ್ಲ ಅದನ್ನ ದೇಹದ ಅಂಗಾಂಗಗಳು ಕೇಳಬೇಕು ಅಂದಂಗೆ. ಫಾರ್ ಎಕ್ಸಾಂಪಲ್, ಬಲಗೈ ಎತ್ತು ಅಂದ್ಕೂಲೆ ಬಲಗೈ ಎತ್ತಿದ್ನು, ಎಡಗೈ ಎತ್ತಂದ್ರೆ ಎಡಗೈ ಎತ್ತೋದು, ಇಲ್ಲಿಂದ ಆ ಕಡೆ ಹೋಗತ್ತಂದ್ರೆ ನಡ್ಕೊಂತ ಹೋಗೋದು. ಈ ರೀತಿ ಹೇಳೋದೇನದಲ್ಲ, ಇದು ಮಿದುಳು ಹೇಳ್ತದ, ನರಮಂಡಲ ವ್ಯವಸ್ಥೆ ಹೇಳ್ತದ. ಅದಕ್ಕೆ ಪ್ರತಿಕ್ರಿಯೆ ಯಾವ ತೋರ್ತದ, ದೇಹದ ಅಂಗಾಂಗಗಳು ತೋರ್ತವ. ಇದಕ್ಕೆ ಗತಿ ಸಾಮರ್ಥ್ಯ ಅಂತ ಹೇಳಿ ಕರಿತೇವೆ ನಾವು. ಸೊ ಕೆಲವೊಂದಿಷ್ಟು ಮಕ್ಕಳಲ್ಲಿ ಗತಿ ಸಾಮರ್ಥ್ಯ ಹೆಚ್ಚಾದ್ರೆ ಕೆಲವೊಂದಿಷ್ಟು ಮಕ್ಕಳಲ್ಲಿ ಭಾಷಾ ಸಾಮರ್ಥ್ಯ ಹೆಚ್ಚಾಗ್ತದ. ಸೊ ಈ ವಿಭಿನ್ನತೆ ಇರ್ತದ. ಪರಿಸರದ ಪ್ರಭಾವವು ವಿಕಾಸದ ವೇಗವನ್ನು ಬದಲಾಯಿಸಬಹುದು. ಇನ್ ಕೇಸ್ ಇದೊಂದು ಪಾಯಿಂಟ್ ನೆನ್ಪಿಟ್ಕೋಬೇಕು, ಪರಿಸರ ಕರೆಕ್ಟ್ ಇತ್ತಂತ ತಿಳ್ಕೊಳ್ರಿ ವಿಕಾಸ ಪರ್ಫೆಕ್ಟ್ ಆಗಿ ಹೋಗ್ತದ. ಪರಿಸರ ಕೆಟ್ಟದಾಗಿ ಸಿಕ್ತಂತ ತಿಳ್ಕೊಳ್ರಿ ವಿಕಾಸ ಕುಂಠಿತ ಆಗ್ತದ. ಸೊ ವಿಕಾಸದ ಮೇಲೆ ಪರಿಸರದ ಪ್ರಭಾವ ಬಹಳ ಇಂಪಾರ್ಟೆಂಟ್ ಇರ್ತದ. ಎಷ್ಟು ಅನುವಂಶತೆ ಇರ್ತದಲ್ಲ ಅಷ್ಟೇ ಪರಿಸರದ ಪ್ರಭಾವವೂ ಇರ್ತದ. ಇನ್ನ ಮುಂದುವರೆದು ನಾವು 7ನೇ ಒಂದು ಪ್ರಿನ್ಸಿಪಲ್ ಅಥವಾ ತತ್ವವನ್ನು ನೋಡೋದಾದ್ರೆ, ಸಾರ್ವತ್ರಿಕ ತತ್ವವನ್ನು ನೋಡೋದಾದ್ರೆ, ವಿಕಾಸದ ವಿವಿಧ ಅಂಶಗಳು ಪರಸ್ಪರ ಸಂಬಂಧ ಹೊಂದಿವೆ. ವಿಕಾಸದಾಗ ಸಾಕಷ್ಟು ಅಂಶಗಳು ಬರ್ತಾವ, ಅವು ಪರಸ್ಪರ ಒಂದಕ್ಕೊಂದು ಸಂಬಂಧವನ್ನು ಹೊಂದಿದವು ಅಂತ ತಿಳ್ಕೊಂಡು ಹೇಳಾಗ್ತದೆ. ಸೊ ವಿಕಾಸದ ವಿವಿಧ ಅಂಶಗಳು ಒಂದಕ್ಕೊಂದು ಸಂಬಂಧ ಹೊಂದಿರುತ್ತವೆ. ಯಾವ ವಿಕಾಸದ ಇದಂದಂಗ ಪರಸ್ಪರ ಸಂಬಂಧ ಹೊಂದಿರುವಂತ ಅಂಶಗಳು ಯಾವತ್ತಂದ್ರೆ, ಈಗ ಎಕ್ಸಾಂಪಲ್ ದೈಹಿಕ ವಿಕಾಸ ಅಂತದ. ಈ ದೈಹಿಕ ವಿಕಾಸವು ಸಾಮಾಜಿಕ ವಿಕಾಸದ ಮೇಲೆ ಪ್ರಭಾವ ಬೀರ್ತದೆ. ಹಂಗಾದ್ರೆ ದೈಹಿಕ ವಿಕಾಸ ಅಂದ್ರೆ ಏನ, ಕರೆಕ್ಟ್ ಏಜ್ಗ ಕರೆಕ್ಟ್ ದೈಹಿಕ ಬದಲಾವಣೆಗಳು ಎಲ್ಲಾನು ಕೂಡ ಆಗಿರಬೇಕು. 6 ವರ್ಷದ ಮಗುಗೆ ಬೇಕಾಗಿರುವಂತ ಎಲ್ಲಾ ಗತಿ ಸಾಮರ್ಥ್ಯಗಳು ಬೆಳವಣಿಗೆ ಆಗಿರಬೇಕು. ಅಂತ ಸದೃಢವಾದಂತ ಮಗು ಸಾಮಾಜಿಕ ವಿಕಾಸವನ್ನು ಕೂಡ ಹೊಂದ್ತದ. ಯಾಕಂದ್ರ
ನಾವೊಂದು ಇದು ಹೇಳ್ತೀವಿ ನೋಡ್ರಿ, ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳ್ತೀವಿ ನಾವು. ಓಕೆ, ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರ್ತದ ಅಂತ ಹೇಳ್ತೀವಿ. ಸೊ ಅಂತ ಪರ್ಫೆಕ್ಟ್ ಬೆಳವಣಿಗೆ ಹೊಂದಿದಂತ ಮಗು ಏನ್ ಮಾಡ್ತದೆ ಹೇಳ್ರಿ, ಸಮಾಜದಲ್ಲಿ ಎಲ್ಲರ ಜೊತೆಗೆ ಹೆಂಗ್ ವರ್ತನೆ ಮಾಡೋದು, ಯಾರ ಜೊತೆಗೆ ಮಾಡೋದು, ಯಾವ ಸಮಯದಲ್ಲಿ ಸುಮ್ಮನಿರೋದು, ಇಂಥ ಎಲ್ಲ ಅಂಶಗಳನ್ನು ಅದು ತಿಳ್ಕೊಳ್ತದ. ಯಾಕಂದ್ರೆ ದೈಹಿಕವಾಗಿ ಸದೃಢ ಇರ್ತದ, ಎಲ್ಲರ ಜೊತೆಗೂ ಬೆರ್ತ್ಕೊಳ್ಳಕ್ಕೆ ಅದಕ್ಕೆ ಅವಕಾಶ ಇರ್ತದ. ಇನ್ ಕೇಸ್ ಒಂದು ವೇಳೆ ಹುಡುಗ ದೈಹಿಕ ಅಂಗವಿಕಲನಾಗಿದ್ದರೆ ಅವನ ಸಾಮಾಜಿಕ ವಿಕಾಸ ಕುಂಠಿತಗೊಳ್ತದೆ. ಯಾಕಂದ್ರೆ ಸಾಮಾನ್ಯವಾಗಿ ದೈಹಿಕ ಅಂಗವಿಕಲ ಯಾರು ಇರ್ತಾರಲ್ಲ ಅವ್ರಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರ್ತದ. ಕಾರಣ ಏನಂತಂದ್ರ ನಾ ಎಲ್ಲರಂಗ ಓಡಾಕಂಗಿಲ್ಲ, ಎಲ್ಲರಂಗ ನಡೆಯಕ್ಕಾಗಂಗಿಲ್ಲ, ಇಂಥವೆಲ್ಲ ಇರ್ತಾವ. ಅದರಿಂದ ಏನಾಗ್ತದ, ಆ ಮಗು ಒಂದೇ ಸ್ಥಳದಲ್ಲಿ ಇರ್ತದ, ಇತರ ಜೊತೆಗೆ ಬೆರೆಯೋದನ್ನ ಕಡಿಮೆ ಮಾಡ್ತದ. ಯಾವಾಗ ಇತರ ಜೊತೆಗೆ ಮಾತಾಡಂಗಿಲ್ಲ, ಬೆರೆಯಂಗಿಲ್ಲಲ್ಲ, ಆವಾಗ ಸಾಮಾಜಿಕ ವಿಕಾಸ ಕುಂಠಿತಗೊಳ್ತದ. ಇನ್ನ ಎರಡನೇ ಉದಾಹರಣೆ, ಗತಿ ಸಾಮರ್ಥ್ಯದ ವಿಕಾಸ ಏನದಲ್ಲ, ಇದು ಜ್ಞಾನಾತ್ಮಕ ಮತ್ತು ಬೌದ್ಧಿಕ ವಿಕಾಸಕ್ಕೆ, ಜ್ಞಾನಾತ್ಮಕ ಅಥವಾ ಬೌದ್ಧಿಕ ವಿಕಾಸಕ್ಕೆ ಸಹಾಯ ಮಾಡ್ತದೆ. ನಾ ಈಗಾಗಲೇ ಹೇಳಿದ್ನಲ್ಲ, ಮೈಂಡ್ ಏನ್ ಹೇಳ್ತದಲ್ಲ ಅದನ್ನ ದೇಹದ ಅಂಗಾಂಗಗಳು ಕೇಳೋದು ಅಂತಂದ. ಹಿಂಗ್ ಕಂಟಿನ್ಯೂ ಆಗಿ ಮೈಂಡ್ ವರ್ಕ್ ಕೊಟ್ಟ ಗತಿ ಸಾಮರ್ಥ್ಯದಿಂದಾಗ ಏನಾಗ್ತದೆ ಹೇಳ್ರಿ, ಜ್ಞಾನಾತ್ಮಕ ಕೌಶಲ್ಯ ಹೆಚ್ಚಾಗ್ತಾ ಹೋಗ್ತದ. ಒಂದು ಅಂಶದಲ್ಲಿನ ಬದಲಾವಣೆ ಅಂದ್ರೆ ಯಾವ್ದಾದ್ರು ಇದು ದೈಹಿಕ ವಿಕಾಸ ಇರಲಿ, ಸಾಮಾಜಿಕ ವಿಕಾಸ ಇರಲಿ, ಅಥವಾ ಗತಿ ಸಾಮರ್ಥ್ಯ ವಿಕಾಸ ಇರಲಿ, ಈ ಯಾವುದೇ ಒಂದು ವಿಕಾಸದಲ್ಲಿನ ಬದಲಾವಣೆ ಇತರ ಅಂಶಗಳ ಮೇಲೆಯೂ ಕೂಡ ಪರಿಣಾಮ ಬೀರುತ್ತವೆ. ಆದ್ದರಿಂದ ವಿಕಾಸದ ಎಲ್ಲಾ ಅಂಶಗಳು ಪರಸ್ಪರ ಪೂರಕವಾಗಿವೆ ಅಂದ್ರೆ ಒಂದಕ್ಕೊಂದು ಸಂಬಂಧವನ್ನು ಹೊಂದಿದವು ಅಂತ ತಿಳ್ಕೊಂಡು ಹೇಳ್ತೀವಿ. ಇನ್ನು ಮುಂದುವರೆದ 8ನೇ ಒಂದು ಅಂಶವನ್ನು ನೋಡೋದಾದ್ರೆ, ವಿಕಾಸವು ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆಯೆಡೆಗೆ ಸಾಗುತ್ತದೆ. ಇಲ್ಲಿ ಎರಡು ಅಂಶಗಳದಾವ. ವಿಕಾಸ ಏನಾಗ್ತದ, ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆಯ ಕಡೆಗೆ ಅದು ಸಾಗ್ತದ ಅಂತ ಹೇಳ್ತಾರ. ಈಗ ನವಜಾತ ಶಿಶುವಿನಲ್ಲಿ ಅಂದ್ರೆ ಈಗ ಇದೀಗ ತಾನೇ ಹುಟ್ಟಿರುವಂತ ಮಗು ಏನಿರ್ತದಲ್ಲ, ಅಲ್ಲಿ ದೇಹ ಮತ್ತು ಕಾರ್ಯಗಳಲ್ಲಿ ಸಮರೂಪತೆ ಇರ್ತದ, ಸಮರೂಪತೆ ಕಂಡು ಬರ್ತದ. ದೇಹ ಮತ್ತು ಕಾರ್ಯಗಳಲ್ಲಿ ಅಂತಂದ್ರೆ ಹೇಳ್ರಿ, ಅದು ಯಾವುದೇ ಇಂಟೆನ್ಷನ್ ಇಲ್ಲದನೆ ಕೈಕಾಲ ಐಗಡಿಸೋದೆಲ್ಲನೂ ಮಾಡ್ತಾ ಇರ್ತದ ಅದು. ಓಕೆ, ಚಿಕ್ಕ ವಯಸ್ಸಿನಲ್ಲಿ ಮಗು ತನ್ನ ಎರಡೂ ಕೈಗಳನ್ನ ಒಂದೇ ರೀತಿ ಬಳಸುತ್ತದೆ. ಈಗ ಉದಾಹರಣೆ ಎತ್ಕೊಳಕ್ ಹೋದ್ರ ಅದು ಎರಡೂ ಕೈಯೇ ಮಾಡ್ತದ. ಏನ್ರ ಒಂದು ಪೆನ್ ಅಥವಾ ಹಿಡ್ರಿ, ಸಣ್ಣ ಮಗುನ ಮುಂದೆ ಪೆನ್ ಹಿಡಿದ್ರೆ ಅದು ಎರಡೂ ಕೈಯದಿಂದನೇ ಅದನ್ನ ತಗೊಳ್ಳಿಕ್ ಪ್ರಯತ್ನ ಮಾಡ್ತದೆ. ಈ ರೀತಿ ಇಲ್ಲಿ ಏನಾಗ್ತದೆ, ಎರಡೂ ಕೈಗಳನ್ನ ಎರಡೂ ಕಾಲುಗಳನ್ನ ಇದೇ ರೀತಿ, ಈಗ ಒಂದು ಹಾಸಿಗೆ ಹಾಸಿ ಅದ್ರ ಮ್ಯಾಗ್ ಮಲ್ಸಿರಿ ಅಂತ ತಿಳ್ಕೊಳ್ರಿ, ಅದು ಕೈಯನ್ನು ಹಿಂಗ್ ಮ್ಯಾಗ್ ಮಾಡ್ತಿರ್ತದೆ, ಎರಡೂ ಕಾಲುಗಳನ್ನು ಮ್ಯಾಗ್ ಮಾಡಿ ಬಡಿತಿರ್ತದೆ, ಗೊತ್ತಾಯ್ತಾ? ಸೊ ಅವು ಎರಡೂ ಕೈಗಳನ್ನ ಕಾಲುಗಳನ್ನೆಲ್ಲ ಬಳಸೋದನ್ನ ಕಲ್ತಿರ್ತದೆ. ಇದು ಎಲ್ಲಿ ತನಕ ಇರ್ತದೆ, ಆರಂಭದಾಗ ಸುಮಾರು 2.5 ವರ್ಷ ತನಕ ಇರ್ತದೆ. 2.5 ವರ್ಷದ ನಂತರ ಏನಾಗ್ತದೆ ಗೊತ್ತೇನ, ಒಂದು ಕೈಯನ್ನು ಹೆಚ್ಚು ಬಳಸಲು ಪ್ರಾರಂಭಿಸುತ್ತದೆ. ಇದಕ್ಕೆ ನಾವು ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆ ಅಂತ ಹೇಳಿ ಕರಿತೇವೆ. ಇದು ಆಗಾಕ ಬದಲಾವಣೆ ಏನ್ ಹೇಳ್ರಿ, ಎಲ್ಲ ಮಕ್ಕಳು ಹಂಗ ಮಾಡಂಗಿಲ್ಲ. ಬಟ್ ಅಲ್ಲಿ ಏನಾಗ್ತದೆ ಅಂದ್ರೆ 2.5 ವರ್ಷದ ತನಕನೂ ಕೂಡ ಅದು ಮಾತು ಸ್ಪಷ್ಟವಾಗಿ ಕಲ್ತಿರ್ತದ. ಹಿಂಗಾಗಿ ನಾವು ಹೇಳಿದ್ದೆಲ್ಲಾನು ತಿಳಿತಿರ್ತದ. ಅಲ್ಲಿ ಮನೆಯವ್ರ ಅದನ್ನ ಟ್ರೈನ್ ಹೆಚ್ಚು ಮಾಡ್ತಾರೆ. ಏನ್ ಹೇಳ್ರಿ, ತಿನ್ನಾಕೇಂದ್ರ ಕೊಡಾಕತ್ರಿ, ಎಡಗೈ ಮುಂದ್ ಮಾಡ್ರಿ, ಎಡಗೈ ಬೇಡ ಬಲಗೈ ಮುಂದ್ ಮಾಡ ಅಂತ ಹೇಳಿ ಬಲಗೈದಾಗ ಕೊಡೋದು. ಇಂಥವ್ ಮಾಡಿ ಒಂದೇ ಕೈದ ಮೇಲೆ ಅದನ್ನ ಕಂಟ್ರೋಲ್ ಬರೋಂಗ್ ಮಾಡ್ತಿರ್ತಾರೆ. ಇಂಥವ್ ಬಹಳಷ್ಟ, ಕೈ ಅಂದ್ರೆ ಕೈ ಅಷ್ಟೇ ಅಲ್ಲ, ಬಹಳಷ್ಟು ದೇಹದ ಅಂಗಾಂಗಗಳ ಮೇಲೆ ಕಂಟ್ರೋಲ್ ತರುವಂತ ಒಂದು ಸ್ಥಿತಿಗೆ ಬಂದ್ಬಿಡ್ತದೆ. ಸೊ ವಿಕಾಸವು ಸಾಮಾನ್ಯ ಅಂದ್ರೆ ಸಮರೂಪದಿಂದ ಸ್ಥಿತಿಯಿಂದ ವಿಶೇಷ ಅಂದ್ರೆ ನಿರ್ದಿಷ್ಟದ ಕಡೆಗೆ ಸಾಗ್ತಾ ಹೋಗ್ತದ. ಓಕೆ, ಇನ್ನು ಮಗು ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆಯ ಕಡೆಗೆ ಇದ ಬೆಳೀತಾ ಹೋಗ್ತದ ಅಂತಂದ. ಓಕೆ, ಇನ್ನು ಕೊನೆಯ ಒಂದು ಅಂಶ ಯಾವ್ದಂದ್ರೆ, ವಿಕಾಸವು ಯಾವಾಗಲೂ ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯ ಕಡೆಗೆ ಸಾಗ್ತದ. ವಿಕಾಸವು ಮೊದಲು ಸಾಮಾನ್ಯವಾಗಿರ್ತದ. ಸಾಮಾನ್ಯ ಅಂತಂದ್ರೆ ಏನನ್ನು ಹೇಳ್ತಾನೆ ನಿಮ್ಗ, ಆಮೇಲೆ ನಂತರ ಅದೇನಾಗ್ತದೆ ಹೇಳ್ರಿ, ನಿರ್ದಿಷ್ಟವಾಗ್ತದ. ಮಗು ಮೊದಲು ಸಾಮಾನ್ಯ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ತದ, ನಂತರ ನಿರ್ದಿಷ್ಟ ಕೌಶಲ್ಯಗಳನ್ನ ಕಲಿತದ. ಫಾರ್ ಎಕ್ಸಾಂಪಲ್, ಈಗ ಭಾಷಾ ವಿಕಾಸ ಆಗ್ಬೇಕಾಗಿತಿ ಅಂತ ತಿಳ್ಕೊಡ್ರಿ. ನಮ್ಗ ಭಾಷಾ ವಿಕಾಸ ಹೆಂಗಾಗ್ತದ ಅಂದ್ರ, ಜನನದ ಅಳುವಿನಿಂದ ಪ್ರಾರಂಭವಾಗ್ತದ. ಅದು ಅಳ್ಳಿಕ್ ಸ್ಟಾರ್ಟ್ ಮಾಡ್ತದೆ. ಯಾಕಂದ್ರೆ ಭಾಷಾ ಸಾಮರ್ಥ್ಯಕ್ಕೆ ಮೊದಲು ಸೌಂಡ್ರೇ ಬೇಕಲ್ಲ. ಆ ಸೌಂಡ್ ಹೆಂಗ್ ಹೇಳ್ರಿ, ಅಳೋದ್ರಿಂದ ಶುರು ಆಗ್ತದ. ಆಮೇಲೆ 1-3 ತಿಂಗಳಿಗೆ ಅಂದ್ರೆ ಅದ ಅ ಬ ಆ ಹಿಂಗ ಏನ್ರ ಅನ್ಲಿಕ್ಕೆ ಶುರು ಮಾಡ್ತದ. ಸಣ್ಣ ಒಂದು ಶಬ್ದಗಳು ಉಚ್ಚಾರ ಮಾಡ್ಲಿಕ್ಕೆ ಶುರು ಆಗ್ತದೆ. ಆಮೇಲೆ ಆ ಶಬ್ದದಿಂದಾಗಿ ಏನಾಗ್ತದೆ ಹೇಳ್ರಿ, ಕೆಲವೊಂದು ಪದಗಳನ್ನ ಅನ್ಲಿಕ್ಕೆ ಶುರು ಮಾಡ್ತದೆ. ಆಯ್ತಾ, ಆ ಪದಗಳಿಂದ ಆಮೇಲೆ ಮಾತನಾಡೋದನ್ನ ಕಲಿತದ, ಮಾತನಾಡುವ ಕೌಶಲ್ಯ ಅಭಿವೃದ್ಧಿ ಆಗ್ತದೆ. ಹಿಂಗ
ಒಂದು ಸಾಮಾನ್ಯ ಅಳುವಿಕೆಯಿಂದ ಪ್ರಾರಂಭವಾದಂತ ಕ್ರಿಯೆ ಕೊನೆಗೆ ಎಲ್ಲಿ ಕೊನೆಗೊಳ್ತದೆ ಹೇಳ್ರಿ? ಮಾತನಾಡುವ ಕೌಶಲ್ಯ, ಅತಿ ಚೆನ್ನಾಗಿ ಮಾತನಾಡುವ ಕೌಶಲ್ಯ ಅಭಿವೃದ್ಧಿ ಆಗ್ತದೆ. ಹಿಂಗ ಸಾಮಾನ್ಯ ಅಂತಂದ್ರೆ ಇಲ್ಲಿ ಅಳೋದು, ನಿರ್ದಿಷ್ಟ ಅಂತಂದ್ರ ಭಾಷಾ ಕೌಶಲ್ಯ ಅಂತಂದಂಗೆ ತಿಳಿತಿಲ್ಲ. ಈ ರೀತಿ ಪ್ರತಿಯೊಂದು ಕೂಡ ವಿಕಾಸವು ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯ ಕಡೆಗೆ ಸಾಗ್ತದೆ. ಈ 9 ಅಂಶಗಳು ಏನಿದಾವಲ್ಲ ಇವು ವಿಕಾಸದ ಸಾರ್ವತ್ರಿಕ ತತ್ವಗಳು ಅಂತ ಹೇಳಿ ಕರೀತಾರೆ. ಪ್ರತಿಯೊಂದನ್ನು ಅತಿ ಪರ್ಫೆಕ್ಟ್ ಆಗಿ ನೆನ್ಪಿಡ್ರಿ. ಇನ್ನು ಈ ಒಂದು 9 ಅಂಶಗಳಿಗೆ ಸಂಬಂಧಪಟ್ಟಂತ ಒಂದು 10 ಸರಳ ಪ್ರಶ್ನೆಗಳನ್ನ ತೆಗೆದುಕೊಂಡಿದ್ದಾನೆ ನಿಮಗೆ ಪ್ರಾಕ್ಟೀಸ್ ಆಗಲಿ ಅಂತ ತಿಳ್ಕೊಂಡ. ಮತ್ತು ಅಧ್ಯಾಯದ ಕೊನೆಯಲ್ಲಿ ನಾವು ಮತ್ತೆ ಕಠಿಣವಾದಂಥ ಪ್ರಶ್ನೆಗಳನ್ನ ಬಿಡಿಸುವಂತ ಪ್ರಯತ್ನ ಮಾಡೋಣ. ಸೊ ಇಲ್ಲಿ ಆ 10 ಪ್ರಶ್ನೆಗಳು ಯಾವ್ದಾವ ಅನ್ನೋದು ನೋಡ್ರಿ ನೀವು. 1ನೇ ಪ್ರಶ್ನೆ, ವಿಕಾಸವು ಪ್ರಗತಿ ಮತ್ತು ವಿಗತಿ ಎಂಬ 2 ಪ್ರಕ್ರಿಯೆಗಳನ್ನು ಒಳಗೊಂಡಿರುತ್ತದೆ ಎಂಬುದರ ಅರ್ಥವೇನು ಅಂತ ಹೇಳಿ ಕೇಳಿದಾರೆ. ವಿಕಾಸವು ಕೇವಲ ದೈಹಿಕ ಬೆಳವಣಿಗೆ ಮಾತ್ರ ಸೂಚಿಸ್ತದೆ, ತಪ್ಪು, ರಾಂಗ್ ಅದ. ವಿಕಾಸವು ಕೇವಲ ಪ್ರಗತಿಯನ್ನು ಮಾತ್ರ ಒಳಗೊಂಡಿದೆ, ಇದು ಕೂಡ ತಪ್ಪು. ವಿಕಾಸವು ಬೆಳವಣಿಗೆ ಮತ್ತು ಕುಗ್ಗುವಿಕೆ ಎರಡನ್ನೂ ಒಳಗೊಂಡಿರ್ತದೆ. 3ನೇ ಆನ್ಸರ್ ರೈಟ್ ಆನ್ಸರ್ ಅದ. ಈಗಾಗಲೇ ನೋಡಿದೇವೆ ನಾವು ಅದನ್ನ. ಓಕೆ, ಇನ್ನು 2ನೇ ಪ್ರಶ್ನೆ, ವ್ಯಕ್ತಿಯ ವಿಕಾಸವು ಮುಖ್ಯವಾಗಿ ಯಾವುದರ ಫಲಿತಾಂಶವಾಗಿದೆ? ವ್ಯಕ್ತಿಯ ವಿಕಾಸ ಯಾವುದರ ಫಲಿತಾಂಶ ಆಗಿದೆ ಮುಖ್ಯವಾಗಿ? ಅನುವಂಶೀಯತೆ ಮಾತ್ರ, ಪರಿಸರ ಮಾತ್ರ, ಇವೆರಡೂ ರಾಂಗ. ಶಿಕ್ಷಣ ಮಾತ್ರ, ಇದು ತಪ್ಪು. 4ನೇ ಉತ್ತರ ಕರೆಕ್ಟ್ ಅದ. ಅನುವಂಶೀಯತೆ ಮತ್ತು ಪರಿಸರದ ಅನ್ಯೋನ್ಯ ಕ್ರಿಯೆಯ ಫಲಿತವೇ ವಿಕಾಸ ಅಂತ ಹೇಳಿ. ಓಕೆ, ಇನ್ನು 3ನೇ ಪ್ರಶ್ನೆ, ಶಿರ ಪಾದಾಭಿಮುಖ ವಿನ್ಯಾಸದ ಪ್ರಕಾರ ವಿಕಾಸವು ಹೇಗೆ ನಡೆಯುತ್ತದೆ? ಪಾದದಿಂದ ತಲೆಯ ಕಡೆಗೆ, ದೇಹದ ಕೇಂದ್ರದಿಂದ ಹೊರ ಕಡೆ, ಇದು ಅಲ್ಲ. ಇಲ್ಲಿ ನೋಡ್ರಿ, ತಲೆಯಿಂದ ಪಾದಗಳ ಕಡೆಗೆ, ಶಿರ ಅಂತಂದ್ರೆ ತಲೆ, ಪಾದ ಅಂತಂದ್ರೆ ಕಾಲು, ಈ ರೀತಿ ಅದ್ ನಡೀತದೆ. ಇದು ವಿಕಾಸ ವಿನ್ಯಾಸದ ಮೊದಲನೇ ಒಂದು ಅಂಶದ. ಇನ್ನು 4ನೇ ಪ್ರಶ್ನೆ, ಕೇಂದ್ರ ಪರಿಧಿ ಅಭಿಮುಖ ಪ್ರಾಕ್ಸಿಮೋ ಡಿಸ್ಟಲ್ ವಿನ್ಯಾಸವು ಯಾವುದನ್ನು ಸೂಚಿಸುತ್ತದೆ? ವಿಕಾಸವು ತಲೆಯಿಂದ ಪಾದಗಳ ಕಡೆಗೆ, ರಾಂಗ್ ಅದ. ವಿಕಾಸವು ದೇಹದ ಕೇಂದ್ರ ಭಾಗದಿಂದ ಹೊರ ಭಾಗದ ಕಡೆಗೆ ಸಾಗ್ತದೆ, ಇದು 2ನೇದು ಕರೆಕ್ಟ್ ಆನ್ಸರ್ ಅದ. ಆಮೇಲೆ 3ನೇದು ನೋಡ್ರಿ, 5ನೇದು ನೋಡ್ರಿ, ಕೆಳಗಿನವುಗಳಲ್ಲಿ ಯಾವುದು ಚಲನೆಯ ಸರಿಯಾದ ಕ್ರಮವಾಗಿದೆ? ಚಲನೆಯ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದಾರೆ ಇಲ್ಲಿ. ಸೊ ಇಲ್ಲಿ ಚಲನೆಯ ಸರಿಯಾದ ಕ್ರಮ ಯಾವುದು ಅಂತಂದ್ರೆ 1ನೇದು ನೋಡ್ರಿ, ತೆವಳುವುದು ಅಂತ ಏನಿದಲ್ಲ ಇದು ಮೊದಲನೇದಿರ್ಬೇಕು. ತೆವಳುವುದು, ಅಂಬೆಗಾಲಿಡುವುದು ಮತ್ತು ನಡೆಯುವುದು, ಈ ಪ್ರಕ್ರಿಯೆ ಇರ್ತದೆ. ಆಮೇಲೆ 7ನೇ ಪ್ರಶ್ನೆ, ವಿಕಾಸವು ಸಂಚಿತ ಎಂಬ ತತ್ವವು ಯಾವುದನ್ನು ಸೂಚಿಸುತ್ತದೆ? ವಿಕಾಸವು ಇದ್ದಕ್ಕಿದ್ದಂತೆ ಸಂಭವಿಸುತ್ತದೆ, ಅಲ್ಲ. ಹಿಂದಿನ ಅನುಭವ ಮತ್ತು ಬೆಳವಣಿಗೆಯ ಮೇಲೆ ಹೊಸ ಬೆಳವಣಿಗೆ ಅವಲಂಬಿತವಾಗಿರುತ್ತದೆ. ಇದು 2ನೇ ಆನ್ಸರ್ ಕರೆಕ್ಟ್ ಅದ. ಯಾವ್ದು ಹೇಳ್ರಿ? ಬೆಳವಣಿಗೆಯ ಮೇಲೆ ಹಿಂದಿನ ಅನುಭವ ಮತ್ತು ಹಿಂದಿನ ಬೆಳವಣಿಗೆ ಮತ್ತು ಅನುಭವ ಇದು ಪ್ರಭಾವ ಬೀರ್ತದೆ. ಇನ್ ನೆಕ್ಸ್ಟ್, ವಿಕಾಸದಲ್ಲಿ ವೈಯಕ್ತಿಕ ವ್ಯತ್ಯಾಸಗಳಿವೆ ಎಂಬ ತತ್ವದ ಪ್ರಕಾರ ಎಲ್ಲ ಮಕ್ಕಳು ಒಂದೇ ವೇಗದಲ್ಲಿ ಕಲಿಯುತ್ತಾರೆ, ತಪ್ಪದ. ಆಮೇಲೆ ಒಂದೇ ವಯಸ್ಸಿನ ಮಕ್ಕಳಲ್ಲಿಯೂ ವ್ಯತ್ಯಾಸಗಳು ಕಂಡು ಬರ್ತವೆ, 2ನೇ ಆನ್ಸರ್ ಕರೆಕ್ಟ್ ಅದ. 3, 4 ಇವೆರಡು ತಪ್ಪಿದವ. ಓಕೆ, ಇನ್ನು 9ನೇ ಪ್ರಶ್ನೆ, ವಿಕಾಸದ ವಿವಿಧ ಅಂಶಗಳು ಪರಸ್ಪರ ಸಂಬಂಧ ಹೊಂದಿವೆ ಎಂಬುದಕ್ಕೆ ಸೂಕ್ತ ಉದಾಹರಣೆ ಯಾವುದು? ದೈಹಿಕ ವಿಕಾಸವು ಸಾಮಾಜಿಕ ವಿಕಾಸದ ಮೇಲೆ ಪ್ರಭಾವ ಬೀರುತ್ತದೆ, 1ನೇ ಆನ್ಸರ್ ರೈಟ್ ಅದ. ಉಳಿದ 3 ಕೂಡ ತಪ್ಪದವ, ನೋಡ್ಕೊಳ್ರಿ ನೀವು. ಓಕೆ, ಇನ್ನು ಕೊನೆಯ ಪ್ರಶ್ನೆ, ವಿಕಾಸವು ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯೆಡೆಗೆ ಸಾಗುತ್ತದೆ ಎಂಬ ತತ್ವಕ್ಕೆ ಸರಿಯಾದ ಉದಾಹರಣೆ ಯಾವುದು? ಮಗು ಜನನದ ತಕ್ಷಣ ಮಾತನಾಡ್ತದೆ, ಹುಟ್ಟಿದ ಕೂಡಲೇ ಮಾತನಾಡ್ತದೆ, ರಾಂಗ್ ಅದ. ಮಗು ಮೊದಲು ಪದಗಳನ್ನು ಕಲಿತು ನಂತರ ಅಳುತ್ತದೆ, ಇದು ಕೂಡ ರಾಂಗ್ ಅದ. ಮಗು ಮೊದಲು ಅಳುತ್ತದೆ, ನಂತರ ಪದಗಳನ್ನು ಕಲಿತು ಮಾತನಾಡಲು ಪ್ರಾರಂಭಿಸುತ್ತದೆ, ಇದು ರೈಟ್ ಆನ್ಸರ್ ಅದ. ಸೊ ಇವಿಷ್ಟು ಪ್ರಶ್ನೆಗಳನ್ನ ನಾವು ತೆಗೆದುಕೊಂಡು ನೋಡಿದೀವಿ. ಸೊ ವಿಕಾಸದ ಮೇಲೆ ಅಥವಾ ವಿಕಾಸದ ಸಾರ್ವತ್ರಿಕ ತತ್ವಗಳು ಅಂತ ಏನದಲ್ಲ, ಈ ಕಾನ್ಸೆಪ್ಟ್ ಪೂರ್ತಿ ಇವತ್ತು ನಾವು ಅಭ್ಯಾಸ ಮಾಡಿದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮಗೆ ಪ್ರಾಬ್ಲಮ್ಸ್ ಇದ್ರೆ ನೀವು ಕಮೆಂಟ್ ಮಾಡ್ರಿ, ಅದ್ರ ಮೂಲಕ ನಾನು ಸರಿಯಾದ ಉತ್ತರವನ್ನ ಕೊಡೋದನ್ನ ನಾನು ಟ್ರೈ ಮಾಡ್ತೀನಿ. ಇದಿಷ್ಟು ವಿಕಾಸದ ಸಾರ್ವತ್ರಿಕ ತತ್ವಗಳ ಕುರಿತು ನಾವು ತಿಳ್ಕೊಂಡದ್ದಾಯ್ತು. ನಿಮಗೇನಾದರೂ ಸಮಸ್ಯೆಗಳು ಕಂಡು ಬಂದಲ್ಲಿ ನೀವು ಕಮೆಂಟ್ ಮಾಡ್ರಿ, ನಾನು ಸರಿಯಾದ ಉತ್ತರವನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ಮುಂದಿನ ಅವಧಿಯಲ್ಲಿ ಮತ್ತೊಂದು ಕಾನ್ಸೆಪ್ಟ್ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.